ಥಿಯೇಟ್ರ್ ಒಳಗಡೆ ಕೂತ್ಕೊಂಡಾಗ ನಾವು ಸಿನಿಮಾ ನೋಡುವಾಗ ಅದೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕೊಟ್ಟುಬಿಟ್ರೆ ಸಾಕು, ಆ ಸಿನಿಮಾ ತನಗೆ ತಾನೇ ಆಡಿಯನ್ಸ್ನ ಕರೆಸ್ಕೊಳ್ಳುತ್ತೆ. ಯಸ್, ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನನ್ನ ಪ್ರಕಾರ. ಮಂಜುಮೇಲ್ ಬಾಯ್ಸ್, ಡೈರೆಕ್ಟೆಡ್ ಬೈ ಚಿದಂಬರಂ. ಇದೊಂದು ಮಲಯಾಳಂನ ಸಿನಿಮಾ. ದೇವರಣೆಗೂ 3 ದಿನದ ಮುಂಚೆ ಇಂಥದ್ದೊಂದು ಸಿನಿಮಾ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಫಾರ್ ರಿಜಿಸ್ಟ್ರೇಷನ್ ಆ್ಯಂಡ್ ಮತ್ಸ್ಯಗಂಧೆಗೆ ಬುಕ್ ಮಾಡುವಾಗ ಕಾಣಿಸ್ತು, ಓಪನ್ ಮಾಡಿದೆ ಈ ಸಿನಿಮಾನ ಬುಕ್ ಮೈ ಶೋ ಅಲ್ಲಿ. ಗುರು ಇದ್ದು ಬದ್ದಿದ್ದ ಶೋ ಎಲ್ಲ ಸೋಲ್ಡ್ ಔಟ್ ಆಗಿದ್ವು. ನಾನು ಏನು ಈ ಲೆವೆಲ್ ಕ್ರೇಜ್ ಇದೆಯಾ ಈ ಫಿಲ್ಮ್ಗೆ ಅಂತ ಟಿಕೆಟ್ ಬುಕ್ ಮಾಡ್ಕೊಂಡು ನೋಡಿಕೊಂಡೇ ಬಂದೆ. ಹೇಳ್ತೀನಿ ನನಗೇನು ಇಷ್ಟ ಆಯಿತು, ನನಗೇನು ಕಷ್ಟ ಆಯ್ತು ಅಂತ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ವಿಡಿಯೋನ ಫುಲ್ಲು ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮತ್ಸ್ಯಗಂಧ ಮತ್ತು ಫಾರ್ ರಿಜಿಸ್ಟ್ರೇಷನ್ ಈ 2 ಸಿನಿಮಾದ ರಿವ್ಯೂ ಅಪ್ಲೋಡ್ ಆಗಿದೆ, ಚೆಕ್ ಮಾಡಿಬಿಡಿ. ಮಂಜುಮೇಲ್ ಬಾಯ್ಸ್ ಇದೊಂದು ರಿಯಲ್ ಸ್ಟೋರಿ ಬೇಸ್ ಆಗಿ ಹಿಡ್ಕೊಂಡು ತೆಗೆದಿರೋ ಸಿನಿಮಾ. ಇದರ 1 ಲೈನ್ ಸ್ಟೋರಿ ಬಂದು 2006ರಲ್ಲಿ ಒಂದು ಫ್ರೆಂಡ್ಸ್ ಗ್ರೂಪ್ ಕೊಡೈಕೆನಾಲ್ಗೆ ಟೂರ್ ಹೋಗ್ತಾರೆ. ಅಲ್ಲಿ ಗುಣ ಕೇವ್ಸ್ ಅನ್ನೋ ಒಂದು ಜಾಗಕ್ಕೆ ಹೋದಾಗ ಅಲ್ಲೊಂದು ಡೇಂಜರಸ್ ಗುಹೆ ಇರುತ್ತೆ. ಅಲ್ಲಿಗೆ ಹೋಗಬಾರ್ದು ಅಂತ ರೆಸ್ಟ್ರಿಕ್ಟ್ ಮಾಡಿದ್ರೂ ನಮ್ಮ ಹುಡುಗರು ಹುಚ್ಚು ಬುದ್ಧಿ ಎಲ್ಲಿ ಬಿಡ್ತಾರೆ ಹೇಳಿ, ಬಿಡಲ್ಲ. ಸೊ ಇವರು ಅದನ್ನೇ ಮಾಡಿ ಆ ಕೇವ್ಸ್ ಒಳಗೆ ಹೋಗ್ತಾರೆ. ಹೋದ ಮೇಲೆ ಒಬ್ಬ ಒಂದು ಜಾಗದಲ್ಲಿ ಸಿಕ್ಕಾಕೋತಾನೆ. ಯಾರವನು, ಎಲ್ಲಿ ಸಿಕ್ಕಾಕೊಂಡ, ಹೊರಗೆ ಬಂದ ಇಲ್ವಾ, ಮುಂದೇನಾಯಿತು ಅಂತ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ಸ್ಕ್ರೀನ್ ಪ್ಲೇ ರೈಟಿಂಗ್ ಎಕ್ಸಲೆಂಟ್ ಅಂತೀನಿ. ಒಂದು ರಿಯಲ್ ಇನ್ಸಿಡೆಂಟ್ನ ಕೇಳಿ ಅದನ್ನು ಬೇಸಾಗಿಡ್ಕೊಂಡು ಏನೇನು ಎಕ್ಸ್ಟ್ರಾ ಎಲಿಮೆಂಟ್ಸ್ ಬೇಕೋ ಅದನ್ನ ನೀಟಾಗಿ ಅರ್ಥ ಮಾಡಿಕೊಂಡು ಸಿನಿಮಾಗೆ ಅದೆಲ್ಲೂ ಹಾನಿ ಮಾಡದೇ ಇರೋ ರೀತಿ ಇನ್ಕ್ಲೂಡ್ ಮಾಡಿ ಅದನ್ನು ಇಂಪ್ಯಾಕ್ಟ್ಫುಲ್ಲಾಗಿ ಬರ್ಕೊಂಡಿದ್ದಾರೆ. ತುಂಬ ಹಿಡಿಸ್ತು ನನಗೆ. ಜಸ್ಟ್ ಕೇಳಿದ ಕತೆಗೆ ಒಂದು 3 ಆ್ಯಕ್ಟ್ ಸ್ಟ್ರಕ್ಚರ್ನ ಇನ್ಕ್ಲೂಡ್ ಮಾಡಿ ಅದೇ ಫಾರ್ಮೆಟಲ್ಲಿ ಬ್ಲೆಂಡ್ ಆಗೋ ರೀತಿ ಸೀನ್ಸ್ನ ಬರ್ಕೊಂಡು ಸಖತ್ತಾಗಿ ಕಟ್ಕೊಟ್ಟಿದ್ದಾರೆ ಸಿನಿಮಾನ. ಮಂಜುಮೇಲ್ ಬಾಯ್ಸ್ ಅಂದರೆ ಯಾರು, ಅವರ ಸ್ಟ್ರೆಂತ್ ಏನು, ಅವ್ರಿಗಿರೋ ಕೊರಗು ಏನು ಅನ್ನೋದನ್ನೆಲ್ಲ ನೀಟಾಗಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಆ್ಯಂಡ್ ಮಾಡುವಾಗ ಯಾವುದೇ ರೀತಿ ಬೇಡದೇ ಇರೋ ಸೀನ್ಸ್ ಇಡದೆ, ತುಂಬ ಕಾನ್ವರ್ಸೇಷನ್ಸ್ನ ಇಟ್ಟು ಡ್ರ್ಯಾಗ್ ಮಾಡದೆ ತುಂಬ ಕ್ರಿಸ್ಪಾಗಿ ಕನ್ವೆ ಮಾಡಿದ್ದಾರೆ ವಿಜುವಲ್ಸ್ ಮೂಲಕನೇ. ಸ್ಪೆಷಲಿ ಆ ಸುಭಾಷ್ ಅನ್ನೋ ಕ್ಯಾರೆಕ್ಟರ್ಗೆ ಕೊಟ್ಟಂತಹ ಎಮೋಷ್ನಲ್ ಡೆಪ್ತ್ ಆಗಿರಲಿ, ಅದನ್ನು ಕನ್ವೆ ಮಾಡಿದ ಒಂದು 2 ನಿಮಿಷದ ಸೀನ್ ಆಗಿರಲಿ, ತುಂಬ ಚೆನ್ನಾಗಿ ವರ್ಕ್ ಆಯ್ತು ನನಗೆ. ನೀಟಾಗಿ ಎಸ್ಟಾಬ್ಲಿಷ್ಮೆಂಟ್ ಮುಗಿದ ತಕ್ಷಣ ಆ್ಯಕ್ಚುಯಲ್ ಕತೆಗೆ ಇಳಿತಾರೆ. ಯಪ್ಪ, ಅಲ್ಲಿಂದ ಅಂತೂ ಸಖತ್ತು ಥ್ರಿಲ್ಲಿಂಗ್ ರೈಡ್ ಅಂತೀನಿ. ಬರೆದು ಕೊಡ್ತೀನಿ, ಕೊಡೈಕೆನಾಲ್ಗೆ ಹೋಗದೇ ಇರೋರು ಇಂಟರ್ವಲ್ನಲ್ಲಿ ಗುಣ ಕೇವ್ಸ್ ಅಂತ ಸರ್ಚ್ ಮಾಡೇ ಮಾಡ್ತೀರಾ ಸ್ವಲ್ಪ ಜನ. ಇದೇ ಅಲ್ವಾ ಇಂಪ್ಯಾಕ್ಟ್ ಅನ್ನೋದು. ಒಂದು ಸರ್ವೈವಲ್ ಥ್ರಿಲ್ಲರ್ ಅಂದ ತಕ್ಷಣ ಸಿಕ್ಕಾಕೊಳ್ಳೋದು, ತಪ್ಪಿಸ್ಕೊಳ್ಳೋದು ಇದ್ದಿದ್ದೆ. ಬಟ್ ಈ ಒಂದು ಜರ್ನಿ ಮಧ್ಯ ಅಲ್ಲಿ ಆಡಿಯನ್ಸ್ಗೆ ಹತ್ತಿರ ಆಗೋಕ್ಕೆ ಇರೋ ಮೇಯ್ನ್ ಕನೆಕ್ಷನ್ ಅಂದರೆ ಅದು ಎಮೋಷನ್ಸ್. ಅದನ್ನ ಇಲ್ಲಿ ಸರಿಯಾಗಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಫ್ರೆಂಡ್ಶಿಪ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಲೈಕ್ ನೋಡುವಾಗ ಕೊನೆಗೆ ಈ ಥರದ್ದು ಒಂದು ಗ್ಯಾಂಗ್ ಇರಬೇಕಪ್ಪ, ಏನೇ ಆದರೂ ಬಿಟ್ಕೊಡದೆ ಅವ್ರ ಹೋರಾಟನ ನಡೆಸ್ತಾ ಇರ್ತಾರೆ. ರಿಯಲಿ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಎಮೋಷ್ನಲ್ ಆಗಿ. ಸ್ಪೆಷಲಿ ಆ ಸೆಕೆಂಡ್ ಹಾಫಲ್ಲಿ ಬಂದಂತಹ ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್ಸ್, ಅದರ ಎಡಿಟಿಂಗ್, ಅದನ್ನು ಕತೆಗೆ ಬ್ಲೆಂಡ್ ಮಾಡ್ಕೊಂಡಿರೋ ರೀತಿಗೆ ನಾನು ಫಿದಾ ಆಗೋದೆ. ಆ್ಯಂಡ್ ನಮಗೆ ಆ ಎಮೋಷನ್ ವರ್ಕ್ ಆಗೋಕ್ಕೆ ಮೇಜರ್ ರೋಲ್ ಈ ಫ್ಲ್ಯಾಶ್ ಬ್ಯಾಕ್ ಪ್ಲೇ ಮಾಡುತ್ತೆ. ಜೊತೆಗೆ ಇನ್ನೂ ಸಾಕಷ್ಟು ವಿಚಾರದ ಬಗ್ಗೆ ಹೇಳಿರೋದನ್ನ ನೀವು ಅಬ್ಸರ್ವ್ ಮಾಡ್ಬೋದು. ನಂಬಿಕೆ, ಮೂಢನಂಬಿಕೆ, ಸಹಾಯ, ಸ್ನೇಹ, ಋಣ, ಇನ್ನೇನು ಬೇಕು ಹೇಳಿ. ಇಷ್ಟು ಎಲಿಮೆಂಟ್ಸ್ನ ನೀಟಾಗಿ ಕೂರಿಸೋ ಜಾಗದಲ್ಲಿ ಕೂರಿಸಿ ಒಂದು ಎಮೋಷ್ನಲ್ ಥ್ರಿಲ್ಲಿಂಗ್ ರೈಡ್ನ ಕರ್ಕೊಂಡು ಹೋಗಿ ಬಂದರು. ನಾವೇ ಆ ಕೊಡೈಕೆನಾಲಲ್ಲಿ ಇದ್ದೀವೇನೋ ಅನ್ನೋ ಒಂದು ಫೀಲ್ ಬರೆಸ್ಬಿಡ್ತು ಈ ಸಿನಿಮಾ. ಮುಗಿದ ಮೇಲೆ ನಾವು ಯೋಚನೆ ಮಾಡ್ತೀವಿ, ಅಲ್ಲ ಗುರು, ನಕ್ಕನ್ನು ನಾವು ಆ ಜಾಗದಲ್ಲಿ ಬಿದ್ದು ತಗಲಾಕೊಂಡ್ರೆ ಹೆಂಗಿರಬೇಡ, ಏನು ಆಗಬೇಡ ಅಂತ. ದಿಸ್ ಇಸ್ ವೇರ್ ಎ ಸಿನಿಮಾ ವಿನ್ಸ್. ಯಾವುದೇ ಸಿನಿಮಾ ಆಗಿರಲಿ, ಯಾವುದೇ ಭಾಷೆ ಆಗಿರಲಿ, ಸಿನಿಮಾ ಮುಗಿದ ಮೇಲೆ ನಾವುಗಳು ಆ ಕ್ಯಾರೆಕ್ಟರ್ ಜಾಗದಲ್ಲಿ ನಾವಿದ್ದಿದ್ರೆ ಹೆಂಗೆ ಗುರು ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋ ಒಂದು ಸಣ್ಣ ವಿಚಾರ ಕೂಡ ಆ ಸಿನಿಮಾ ನಮಗೆ ಕೊಟ್ಟಂತಹ ಎಕ್ಸ್ಪೀರಿಯೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಅದರ ಇಂಪ್ಯಾಕ್ಟ್ನ ತೋರಿಸುತ್ತೆ. ಇನ್ನು ಸಿನಿಮಾದ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಲೇಬೇಕು ಗುರು. ಒಂದು ಪ್ರಾಪರ್ ಟೀಮ್ ವರ್ಕ್ ಎದ್ದಕ್ಕೆ ಕಾಣಿಸುತ್ತೆ ಸಿನಿಮಾ ನೋಡುವಾಗ. ಒಂದೇ ಲೊಕೇಶನ್ ಇದ್ದರೂ ಕೆಟ್ಟ ಗಾಬರಿ ಹುಟ್ಟಿಸಿ ಎಂಗೇಜಿಂಗ್ ಆಗಿ ಕೂರಿಸೋ ಫ್ರೇಮ್ಸ್ಗಳು, ಹಾಗೆ ಆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಇರಿ ಆ ಮ್ಯೂಸಿಕ್ ಡೈರೆಕ್ಟರ್ ನೇಮ್ ನೋಡ್ತೀನಿ, ಸುಶೀನ್ ಶ್ಯಾಮ್. ದೇವರು ಅಡ್ಡ ಬಿದ್ದೆ ನಿಮಗೆ. ಬಾಯಿಗೆ ಬರ್ಸಿದ್ರಲ್ಲ ಗುರು ಆ BGM ಇಂದಾನೆ. ಸರ್ವೈವಲ್ ಥ್ರಿಲ್ಲರ್ಗೆ ಅಣ್ಣವರು ಹಾರರ್ ರೇಂಜ್ BGM ಕೊಟ್ಟವ್ರೆ. ಆ ಸೌಂಡ್ ಡಿಸೈನು ಅಷ್ಟೇ, ಒಂದು ಬಾಯಿಗೆ ಬರ್ಸೋ ಸೀನ್ ಇದೆ, ಅದೇನಂತ ಹೇಳೋಕೆ ಹೋಗಲ್ಲ, ಎಕ್ಸ್ಪೀರಿಯೆನ್ಸ್ ಮಾಡಿ ನೀವು ಅದನ್ನು ನೋಡುವಾಗ. ಗೈಸ್, ನೀವೇನಾದರೂ ಹಾರ್ಡ್ ಕೋರ್ ಸಿನಿಮಾ ಲವರ್ಸ್ ಆಗಿದ್ರೆ ಈ ಸಿನಿಮಾನ ಥಿಯೇಟ್ರಲ್ಲಿ ಮಿಸ್ ಮಾಡಲೇಬೇಡಿ ಅಂತೀನಿ. ಯಾಕಂದರೆ ನಾರ್ಮಲ್ ಆಡಿಯನ್ಸ್ಗೆ OTT ನೋಡುವಾಗ ಓಕೆ, ಬಟ್ ಹಾರ್ಡ್ ಕೋರ್ ಮೂವಿ ಲವರ್ಸ್ ಇದೇನಾದರೂ OTT ನೋಡುವಾಗ ಪಕ್ಕಾ ರಿಗ್ರೆಟ್ ಫೀಲ್ ಮಾಡ್ಕೋತೀರಾ, ಇಂಥ ಸಿನಿಮಾನ ಥಿಯೇಟ್ರಲ್ಲಿ ನೋಡಬೇಕಿತ್ತು ಅಂತ. ಸೊ ನೋಡಿ, ನಿಮ್ಮ ಚಾಯ್ಸ್. ಇನ್ನು ಇಲ್ಲಿನ ಪರ್ಫಾರ್ಮೆನ್ಸಸ್ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿದ್ದ ಎಲ್ಲ ಆರ್ಟಿಸ್ಟ್ಗಳು ಕೂಡ ಸಖತ್ತಾಗಿ ಕೊಟ್ಟಿದ್ದಾರೆ ಪರ್ಫಾರ್ಮೆನ್ಸ್ನ. ತುಂಬ ನ್ಯಾಚುರಲ್ ಆಗಿತ್ತು ಇಲ್ಲಿನ ಪರ್ಫಾರ್ಮೆನ್ಸಸ್ಗಳು. ಸ್ಪೆಷಲಿ ಇಷ್ಟ ಆಗಿದ್ದಂದರೆ ಸೌಬಿನ್ ಶಾಹಿರ್, ಶ್ರೀನಾಥ್ ಭಾಸಿ ಆ್ಯಂಡ್ ಜೀನ್ ಪೌಲ್.
ಸಿಜು ಅಂತ ಒಂದು ಕ್ಯಾರೆಕ್ಟರ್ ಇದೆ, ಸೈಕ್ ಆ್ಯಟಿಟ್ಯೂಡ್ ಮಾತ್ರ ಆ ಕ್ಯಾರೆಕ್ಟರ್ದು. ಅಂಥ ಕ್ಯಾರೆಕ್ಟರ್ಗೆ ಸಿಮಿಲರ್ ಆಗಿರೋ ಒಬ್ಬ ಫ್ರೆಂಡ್ ಎಲ್ಲ ಗ್ರೂಪಲ್ಲೂ ಪಕ್ಕ ಇದ್ದೇ ಇರ್ತಾನೆ. ಆ್ಯಂಡ್ ಈ ಸಿನಿಮಾ ನೋಡುವಾಗ ನೆನೆಸ್ಕೋತೀರ ಅವನ್ನ. ಕ್ರೇಜಿ ಇತ್ತು ಮಾತ್ರ ಆ ಕ್ಯಾರೆಕ್ಟರ್ ಬಿಹೇವಿಯರ್. ಇನ್ನು ಸಿನಿಮಾದಲ್ಲಿ ನನಗೆ ಕಷ್ಟ ಅಂತ ಮೇಜರಾಗಿ ಏನೂ ಅನ್ನಿಸ್ತಿಲ್ಲ. ಬಟ್ ಸ್ವಲ್ಪ ಪ್ರಾಬ್ಲಮ್ ಕೊಟ್ಟಿದ್ದಂದರೆ, ಸಿನಿಮಾದಲ್ಲಿ ಅರ್ಧ ತಮಿಳ್ ಲ್ಯಾಂಗ್ವೇಜ್ ಇದೆ. ಇದೇನು ಸಮಸ್ಯೆ ಏನಲ್ಲ, ನನಗೆ ತಮಿಳ್ ನನಗೆ ಕಂಪ್ಲೀಟಾಗಿ ಬರುತ್ತೆ, ಅರ್ಥ ಆಗುತ್ತೆ ವಿತೌಟ್ ಸಬ್ಟೈಟಲ್ಸ್. ಆದರೆ ಮಲಯಾಳಂ ಫಿಲ್ಮ್ ನನಗೆ ಸಬ್ಟೈಟಲ್ಸ್ ಇಲ್ಲ ಅಂದರೆ ತಳ ಬುಡ ಅರ್ಥ ಆಗಲ್ಲ. ಮೆಂಟಲಿ ಪ್ರಿಪೇರ್ ಆಗಿ ಹೋಗಿರ್ತೀನಿ ಸಬ್ಟೈಟಲ್ಸ್ ಆ್ಯಂಡ್ ಫ್ರೇಮ್ಸ್ ಎರಡೂ ಕಡೆನೂ ಗಮನ ಕೊಡಬೇಕು ಅಂತ. ಅದರಲ್ಲಿ ತಮಿಳ್ ಬಂದಾಗ ಅರ್ಥ ಆಗುತ್ತೆ ಅಂತ ಕೂರ್ತಿದ್ದೆ. ಸಡನ್ನಾಗಿ ಬೇರೆ ಬೇರೆ ಕ್ಯಾರೆಕ್ಟರ್ಗಳು ಮಾತಾಡೋಕ್ಕೆ ಶುರು ಮಾಡಿದಾಗ ಕನ್ಫ್ಯೂಸ್ ಆಗಿಬಿಡೋದು, ಇದು ಮಲಯಾಳಮ್ಮ ತಮಿಳ ಅಂತ. ಆ್ಯಂಡ್ ಇದು ಸ್ವಲ್ಪ ಡೈವರ್ಟ್ ಮಾಡ್ತಿತ್ತು. ಆ್ಯಂಡ್ ಕೊನೆಗೆ ಆಗಿದ್ದಾಗಲೇ ಸಬ್ಟೈಟಲ್ಸ್ ಓದೇ ಬಿಡೋಣ ಎರಡು ಬಂದಾಗ ಅಂತ ಕೂತಿದ್ದಾಯಿತು. ಈವನ್ ಸಬ್ಟೈಟಲ್ಸ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು ನಾನು ನೋಡಿದ ಕಡೆ. ಕೆಲವೊಂದು ಡೈಲಾಗ್ಸ್ಗೂ ಅದಕ್ಕೂ ಮ್ಯಾಚ್ ಆಗ್ತಿರಲಿಲ್ಲ. ಇದಿಷ್ಟು ಸ್ವಲ್ಪ ನನಗೆ ಸಮಸ್ಯೆ ಅಂತ ಆಯ್ತಷ್ಟೇ. ಅದು ಬಿಟ್ಟರೆ ಸಿನಿಮಾದಲ್ಲಿ ನಂಗೆ ಏನೂ ಕಷ್ಟ ಅನ್ನಿಸ್ತಿಲ್ಲ. ಎಲ್ಲದು ಸಖತ್ತಾಗಿ ವರ್ಕ್ ಆಗಿದೆ. ನನ್ನ ಪ್ರಕಾರ ಇದೊಂದು ಮಸ್ಟ್ ವಾಚ್ ಸಿನಿಮಾ ಅಂತ ಹೇಳ್ತೀನಿ. ಹಾರ್ಟ್ ವೀಕ್ ಇರೋರು ಥಿಯೇಟ್ರಿಗೆ ಹೋಗೋದು ಕಮ್ಮಿ ಮಾಡಿದರೆ ಒಳ್ಳೆಯದು. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ವಾಸ್ ಕ್ರೇಜಿ ಆ್ಯಂಡ್ ಫ್ಯಾಮಿಲಿ ಜೊತೆನೂ ಆರಾಮಾಗಿ ನೋಡ್ಬೋದು. ಆ್ಯಂಡ್ ನನ್ನ ರೇಟಿಂಗ್ಸ್ ಈ ಸಿನಿಮಾಗೆ 4.5 ಔಟ್ ಆಫ್ 5. ಬೆಸ್ಟ್ ಮಲಯಾಳಂ ಫಿಲ್ಮ್ ನಾನು ನೋಡಿದ್ದು ಥಿಯೇಟ್ರ್ನಲ್ಲಿ. ಸೊ ಇದಿಷ್ಟು ಈ ಸಿನಿಮಾ ನೋಡಿ ನಂಗೆ ಅನಿಸಿದ ವಿಚಾರಗಳು. ನೀವೇನಾದರೂ ಸಿನಿಮಾನ ನೋಡಿದರೆ ನಿಮಗೆ ಅನಿಸಂತ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ನೀವು ನಮ್ಮನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟ್ಟರ್ನಲ್ಲಿ ಕೂಡ ಫಾಲೋ ಮಾಡ್ಬೋದು ಸಿನಿಮಾದ ಅಪ್ಡೇಟ್ಸ್ಗಾಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.